ಗಿಲ್ಲಿ ಕಾವ್ಯ ಒಂದು ಕಾರ್ಯಕ್ರಮಕ್ಕೆ ಮಳವಳ್ಳಿಗೆ ಬರ್ತಾರೆ ಅಂತ ಹೇಳಿದ್ರು. ಇನ್ನು ಮಳವಳ್ಳಿ ಅಂದರೆ ಗಿಲ್ಲಿ ಹುಟ್ಟಿ ಬೆಳೆದ ಜಾಗ ಅದು. ಇನ್ನು ಗಿಲ್ಲಿ ಅಲ್ಲೇ ಹುಟ್ಟಿ ಬೆಳೆದಿದ್ದಾನೆ ಅಂದರೆ ಅವನ್ನ ಇಷ್ಟಪಡೋರು ತುಂಬ ಜನ ಇರ್ತಾರಲ್ಲಿ. ಎಷ್ಟೊಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಗೆಸ್ಟಾಗಿ ಹೋಗ್ತಾನೆ. ಇನ್ನು ಮಳವಳ್ಳಿಗೆ ಗಿಲ್ಲಿನ ಕರೆಸೋದು ಏನು ಕಷ್ಟ ಅಲ್ಲ. ಈಗ ಗಿಲ್ಲಿ ಒಂದು ಸಿನಿಮಾ ಕೂಡ ಮಾಡ್ತಿದ್ದಾನೆ. ಅದರ ಮುಹೂರ್ತನೂ ತುಂಬ ಅದ್ದೂರಿಯಾಗಿ ನಡೀತು. ಇನ್ನು ಆ ಸಿನಿಮಾನು ಹಳ್ಳಿಯಲ್ಲಿ ನಡೆಯೋ ಒಂದು ಕಥೆನೇ. ಗಿಲ್ಲಿ ಹಳ್ಳಿ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವನಿಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ. ಯಾಕಂದರೆ ಅವ್ರು ಮಾತಾಡೋ ಭಾಷೆ, ನಡ್ಕೊಳ್ಳೋ ರೀತಿ ಯಾವ ರೀತಿ ಇರುತ್ತೆ ಅಂತ ತುಂಬ ಚೆನ್ನಾಗಿ ಅಲ್ಲಿ ಗೊತ್ತಿರುತ್ತೆ ಅವನಿಗೆ. ಈಗ ತುಂಬ ದಿನಗಳಾದಮೇಲೆ ಗಿಲ್ಲಿ ಕಾವ್ಯ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದು ಮಳವಳ್ಳಿಯಲ್ಲಿ. ತುಂಬ ಜನ ತುಂಬ ಥರ ಮಾತಾಡ್ಕೊಳ್ತಾ ಇದ್ರು. ಕಾವ್ಯ ಗಿಲ್ಲಿ ಪಳಾರ್ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ಇವರಿಬ್ಬರು ದೂರ ಆಗಿದ್ದಾರೆ, ಆ ರೀತಿಯೆಲ್ಲ ಮಾತಾಡ್ಕೊಳ್ತಾ ಇದ್ರು. ಯಾಕಂದರೆ ಕಾವ್ಯನೇ ಸ್ಪಷ್ಟನೆ ಕೊಟ್ಟಿದ್ಲು, ಪಳಾರ್ ಸಿನಿಮಾದಲ್ಲಿ ನಾನು ನಾಯಕಿ ಅಲ್ಲ ಅಂತ. ಈಗ ಇವರಿಬ್ಬರು ಜೊತೆಯಲ್ಲಿ ಕಾಣಿಸ್ಕೊಳೋದ್ರಿಂದ ಇದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಇವರಿಬ್ಬರು ಜೊತೆಯಲ್ಲೇ ಬಂದಿದ್ದಾರೆ. ಇನ್ನು ಗಿಲ್ಲಿ ಅಲ್ಲಿ ಬರ್ತಿದ್ದಾನೆ ಅಂದರೆ ಗಿಲ್ಲಿಗೆ ಅಲ್ಲಿ ತುಂಬಾ ನೆನಪುಗಳಿರುತ್ತೆ. ಕಾವ್ಯ ಆ ಕಾರ್ಯಕ್ರಮದಲ್ಲಿ ಹೇಳಿರೋ ಪ್ರಕಾರ ಗಿಲ್ಲಿ ಬರಬೇಕಾದ್ರೆ ಅವನು ಓದಿದ ಕಾಲೇಜು, ಈ ರೀತಿ ಜಾಗಗಳನ್ನೆಲ್ಲ ನೆನಪುಗಳನ್ನೆಲ್ಲ ಹೇಳ್ಕೊಂಬಂದಂತೆ. ಮತ್ತು ಕಾವ್ಯ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದಂತೆ. ಅಲ್ಲಿ ಗಿಲ್ಲಿ ಕಾವ್ಯ ಇವರಿಬ್ಬರನ್ನ ನೋಡಿ ತುಂಬ ಜನ ಸೇರಿದ್ರು, ತುಂಬ ಖುಷಿನೂ ಪಟ್ಟರು. ಇನ್ನು ಗಿಲ್ಲಿ ಆ ಊರಿಗೆ ಹೊಸಬ್ನೇನಲ್ಲ. ಗಿಲ್ಲಿನ ಮೊದಲು ನೋಡಿರೋ ರೀತಿ, ಬಿಗ್ ಬಾಸ್ ಆದಮೇಲೆ ನೋಡ್ತಿರೋ ರೀತಿ ಈಗ ತುಂಬಾ ಬದಲಾಗಿದೆ. ಅದೇ ಊರಲ್ಲಿ ಅವನು ಹೋಗ್ಬೇಕಾದ್ರೆ ಒಬ್ಬರು ಸೇರ್ತಿರ್ಲಿಲ್ಲ. ಆದರೆ ಈಗ ಅವನು ಬರ್ತಾನೆ ಅಂದರೆ ಸಾವಿರಾರು ಜನ ಸೇರ್ತಾರೆ. ಈಗ ಸದ್ಯಕ್ಕೆ ಗಿಲ್ಲಿ ತೆಗಿತಾ ಇರೋ ಸಿನಿಮಾ ತುಂಬ ಜನ ಕಾಯ್ತಿದ್ದಾರೆ. ಗಿಲ್ಲಿನ ಬಿಗ್ ಬಾಸ್ ಆದಮೇಲೆ ಮತ್ತೆ ಈ ಸಿನಿಮಾ ಮುಖಾಂತರ ನೋಡ್ಬೋದು. ಯಾರೆಲ್ಲ ಈ ಸಿನಿಮಾಗೆ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.